ಎನ್ನುವಂತಹ ಪದವನ್ನು ಬಳಸಿದ್ದಾರೆ. ಈ ಪದದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ವಡ್ಡ ಅಂದರೆ ಹಿರಿಯ ಅಂತಾಗುತ್ತೆ, ಹಳೆಯ ಅಂತಾಗುತ್ತೆ. ಜೈನರ ಒಂದು ಪವಿತ್ರ ಗ್ರಂಥ ವಡ್ಡಾರಾಧನೆ ಅಂತಿದೆ, ಹಿರಿಯರ ಆರಾಧನೆ ಅಂತ ಇದೆ. ಹಾಗೂ ಊರಿನ ಒಡೆಯ ಅಂತಾಗುತ್ತೆ, ಸ್ವಾಮಿ ಅಂತಾಗುತ್ತೆ. ಇದರ ಆಚೆಯಲ್ಲಿ ಲೋಕರೂಢಿ ಎನ್ನುವ ಹಾಗೆ ಸಾಮಾಜಿಕ ಶೋಷಣೆಗೆ ಒಳಪಟ್ಟ ಹಾಗೆ ಬೈಗುಳ ಮಾತಾಗಿ ಬಳಸುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ಮಾನಸಿಕ ಅಸ್ಪೃಶ್ಯತೆಯನ್ನು ತೋರಿಸುವಂತಹ ಪದವಾಗಿ ಕೆಲವೊಂದು ಕಡೆ ಬಳಸ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ರಿಯಾಲಿಟಿ ಶೋಲ್ಲಿ ಮೂಡಿಬಂದಂಥ ಸಂದರ್ಭದಲ್ಲೂ ಕೂಡ ಈ ಪದವನ್ನು ಬಳಸಿದ್ರು. ಅದು ಬಳಸಿದ್ರೂ ಆಚೆಯಲ್ಲಿ ಬಂದವರು ಕ್ಷಮಾಪಣೆ ಕೇಳಿದರು. ಈ ಹಿಂದೆ ಸಿಹಿ ಕೈ ಚಂದ್ರವರು ಕೂಡ ಇಂತಹ ಪದವನ್ನು ಬಳಸಿ ಕ್ಷಮೆಯನ್ನು ಕೇಳಿದರು. ಆದರೆ ಲೋಕಾರೂಢಿ ಹಾಗೆ ಎನ್ನುವಂಥ ಸಂದರ್ಭದಲ್ಲಿ ಅವರು ಅವರ ಜೀವನ ಕ್ರಮವನ್ನು ನಿರ್ಲಕ್ಷ್ಯ, ಅಲಕ್ಷ್ಯ, ಅಸಭ್ಯ ಅಥವಾ ಹೊರಟು ಸ್ವಭಾವದ ಯಾವುದೇ ಅವರ ಜೀವನ ಕ್ರಮ ಹಿಂದೆ ಇದ್ದಿರ್ಬೋದು, ಅದನ್ನು ಉಪಮೆಯಾಗಿ ಸಮುದಾಯದ ಶಬ್ದವನ್ನು ಒಬ್ಬ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವರು ಬಳಸಿರುವಂತಹದ್ದು ನಾವು ಖಂಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮಗೆ ಅವರ ಬಗ್ಗೆ ಅತ್ಯಂತ ಗೌರವವೂ ಕೂಡ ಇದೆ, ಅವ್ರ ಬಗ್ಗೆ ಅಭಿಮಾನವನ್ನು ಕೂಡ ಇದೆ. ಕಾರಣ ಅವರಿಂದ ಸಮುದಾಯ ಸಾಕಷ್ಟು ಸೌಲಭ್ಯಗಳನ್ನು, ಆಯಕಟ್ಟಿನ ಸ್ಥಾನಮಾನಗಳನ್ನು ಕೂಡ ಪಡೆದುಕೊಂಡಿದೆ. ಆದರೆ ಶಾಸನ ಸಭೆಯಲ್ಲಿ ಅರ್ಥಾತ್ ಅಧಿವೇಶನದ ಒಳಗಡೆ ಏನೇ ಮಾತಾಡಿದರೂ ಕೂಡ ಅದು ಶಾಸನ ಆಗುತ್ತೆ ಅನ್ನುವಂಥದ್ದು. ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಲ್ಲಿ ಯಾರೇ ಏನೇ ಮಾತಾಡಿದರೂ ಕೂಡ ಅದು ಕಡತದಲ್ಲಿ ಸೇರುತ್ತೆ ಅನ್ನೋಂಥದ್ದು. ಕಡತದಲ್ಲಿ ಸೇರುವಂತಹ ಒಂದು ಅಂಗಳದಲ್ಲಿ ಅವರು ಈ ರೀತಿಯಾಗಿರುವಂತಹ ಶಬ್ದವನ್ನು ಬಳಸಿ ಭವಿಷ್ಯದಲ್ಲಿ ಈ ಶಬ್ದ ಬೈಗುಳ ಶಬ್ದವಾಗಿ ಅಥವಾ ಅಸಹ್ಯಕರವಾಗಿರುವಂತಹ ಪದವಾಗಿ ಬಳಸ್ಬೋದೆನ್ನುವಂಥದ್ದಕ್ಕೆ ಇಂಬು ಕೊಡುವಂತಹದ್ದು ತರವಲ್ಲ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿರವರು ತಕ್ಷಣ ಅಧಿವೇಶನದ ಸಂದರ್ಭದಲ್ಲಿ ತಾವು ಆಡಿರುವ ಮಾತನ್ನು ವಾಪಸ್ ಪಡೆದು ಕಡತದಲ್ಲಿರುವಂತಹ ಶಬ್ದವನ್ನು ಅದನ್ನು ತೆರವುಗೊಳಿಸಿ ಅಧಿವೇಶನವನ್ನು ಇನ್ನೊಂದಿಷ್ಟು ಜನಪರವಾಗಿ, ಜನಮುಖಿಯಾಗಿ ನಡೆಸುವಂತಹ ಕೆಲಸಗಳಾಗಬೇಕು. ಈ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯ ಅತ್ಯಂತ ಸೌಮ್ಯ ಸಮುದಾಯ ಆಗಿದೆ. ಅವರ ಮೇಲೆ ಗೌರವ, ಅಭಿಮಾನ ಇರೋದರಿಂದ ನಮ್ಮ ಶಿಷ್ಯ ಬಳಗಕ್ಕೆ, ಕೇಳ್ತಿರುವಂಥ ಎಲ್ಲ ಶಿಷ್ಯ ಬಳಗಕ್ಕೆ ಜಾತಿ ನಿಂದನೆ ಕೇಸ್ ದಾಖಲಿಸೋಣ ಅನ್ನೋಂತಹ ಚರ್ಚೆಗಳು ನಡೀತಾ ಇತ್ತು. ಇಲ್ಲ, ಇದು ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ಅವರ ಮೂಲಕ ಸ್ಪಷ್ಟೀಕರಣ ಕೊಡಿಸೋಣ. ಅವರು ನಮಗೆಲ್ಲ ಇದುವರೆಗೂ ಸ್ಪಂದಿಸ್ಕೊಂಡು ಬಂದಿದ್ದಾರೆ, ಮುಂದೆನೂ ಕೂಡ ಸ್ಪಂದಿಸ್ತಾರೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ನಿಂದನೆ ಕೇಸ್ ದಾಖಲಿಸೋದು ಬೇಡ ಅನ್ನುವಂತಹ ನಾವು ವಿಚಾರವನ್ನು ಕೂಡ ನಮ್ಮ ಶಿಷ್ಯ ಬಳಗಕ್ಕೆ, ನಮ್ಮ ಸಂಘ ಸಂಸ್ಥರಿಗೆ ಈಗಾಗಲೇ ತಿಳಿಸಿದ್ದೇವೆ. ಈ ಎರಡು ವಿಚಾರಗಳನ್ನು ಶಿಷ್ಯ ಬಳಗಕ್ಕೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವರಿಗೆ ಸ್ಪಷ್ಟೀಕರಿಸ್ತಾ, ತಾವು ಈ ಸಮುದಾಯದ ಬಗ್ಗೆ ಹೃದಯದಿಂದ ಗೌರವ ಇಟ್ಕೊಂಡಿದ್ದೀರಾ, ಮನಸ್ಪೂರ್ವಕವಾಗಿ ಗೌರವ ಇಟ್ಕೊಂಡಿದ್ದೀರಾ, ಭಾವಪೂರ್ವಕವಾಗಿ ನಮ್ಮ ಜೊತೆಯಲ್ಲಿ ಒಡನಾಡಿಯಾಗಿದ್ದೀರಾ. ಆದರೆ ತಮ್ಮ ಮೂಲಕ ಶಾಸನ ಸಭೆಯ ಒಳಗಡೆ ಬಂದಿರುವಂತಹ ಪದ ಅದು ನಮ್ಮೆಲ್ಲರ ಹೃದಯಕ್ಕೆ ಘಾಸಿಯಾಗಿರುವಂತಹದ್ದು, ನಮ್ಮ ಸಮುದಾಯಕ್ಕೆ ತುಂಬ ಆಘಾತವನ್ನು ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಘಾಸಿಯನ್ನು ಶಮನಗೊಳಿಸುವಂತಹ ಶಕ್ತಿ ತಮ್ಮಲ್ಲೇ ಇರುವುದರಿಂದ ತಾವು ತಕ್ಷಣ ಅಧಿವೇಶನದಲ್ಲಿ ತಾವು ಆಡಿರುವಂತಹ ಪದವನ್ನು ವಾಪಸ್ ಪಡೆದು ಕಡತದಿಂದ ತೆಗೆಸ್ಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ.